So that's what So we are all both husband and wife are earning. We don't find a time. So ಅದಕ್ಕೆ ಎಕ್ಸಾಂಪಲ್ ಹೇಳಿದ್ದಲ್ಲ, ನಾನು ಗಂಡ ಹೆಂಡತಿ ಇಬ್ಬರು ಜಗಳಾಡ್ತಾರೆ, ಏನಪ್ಪ ಅಂದ್ರೆ ನನಗೂ ನೌಕರಿ ಇದೆ, ನನಗೂ ಸಂಬಳ ಚೆನ್ನಾಗಿದೆ, ಆಯ್ತು ಸಮಸ್ಯೆ ಅಂತಂದ್ರೆ ಆಯ್ತು, ಯು ಜಸ್ಟ್ ಟೇಕ್ ಯುವರ್ ಓನ್ ಡಿಸಿಷನ್ ಇನ್ ಯರ್ ಲೈಫ್. ಬಟ್ ದೇ ಡೋಂಟ್ ಟೇಕ್ ಡಿಸಿಷನ್ ನಾಟ್ ಟು ಹಾರ್ಮ್ ದೇರ್ ಲೈಫ್ ಹಿಯರ್. ಸೊ ದಟ್ಸ್ ವಾಟ್. ಬಿಕಾಸ್ ಅದಕ್ಕೆ ಮದುವೆ ಆದ ತಕ್ಷಣ ಮಕ್ಕಳಾಗ್ತದೆ. ವೆರಿ ಸಿಂಪಲ್ ಇಕ್ವೇಷನ್. ಮದುವೆ ಆಗಿ ಮಕ್ಕಳಾದ ತಕ್ಷಣ ಏನು ಅನ್ನೋ ಪ್ರಾಬ್ಲಮೇ ಇರಲ್ಲ. ಯಾಕಂದ್ರೆ ಕನೆಕ್ಷನ್ ಇರುತ್ತೆ. ಅಲ್ಲಿ ಎಡಗಡೆ ಹೋದ್ರು ಕೂಡ ಇದು ಜಗ್ಗುತ್ತೆ, ಬಲಗಡೆ ಹೋದ್ರು ಕೂಡ ಇದು ಮಗು ಜಗ್ಗುತ್ತೆ. ಸೊ ದಟ್ಸ್ ವಾಟ್ ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಅದು. ಏನಪ್ಪಾ ಅಂತಂದ್ರೆ ಬಿಡಕ್ಕಾಗಲ್ಲ. ಹೆಂಡತಿ ಹೇಳ್ತಾರೆ, ಗಂಡ ಹೇಳ್ತಾರೆ, ಬಿಡಕ್ಕಾಗಲ್ಲ, ಮಗು ಇದು ಎಷ್ಟೊಂದು ಯಾರು ಬಿಡಕ್ಕಾಗಲ್ಲ. ಸೊ ದಟ್ಸ್ ವಾಟ್ always remember that. So that's what okay, I always suggest also to get married, have children immediately here. So that's what our family bond ಬಂದ್ಬಿಡ್ತಂದ್ರೆ ಮುಗಿತು. So that's what ನಿಮ್ದು ಏನಪ್ಪಾ ಅಂತಂದ್ರೆ until long life you will judge other issues, family issues ಇರ್ತಾರೆ. other part is different here, but rest of the things here ಏನೇ ಸ್ಟ್ರೆಸ್ ಇವೆಲ್ಲ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇದಾವಲ್ಲ. ಸೊ ದಟ್ಸ್ ವಾಟ್ ಜೀವನ ನಡೆಸಬೇಕು ಅನ್ನೋದಕ್ಕೆ ಅದು ಒಂದು ಕನೆಕ್ಟಿಂಗ್ ಪಾಯಿಂಟ್. ಅದು ಒಂದು ಬಿಟ್ಟು ಎರಡು ಮಕ್ಕಳಾದ್ರೂ ಬೆಸ್ಟ್ ಅದು. ಎಷ್ಟು ಅದು ಎರಡು ಮೂರು ಮಕ್ಕಳಾದ್ರೂ ಬೆಸ್ಟೇ. ಸೊ ದಟ್ಸ್ ವಾಟ್ ವೆರಿ ಮೆಂಬರ್ಸ್ ಹ್ಯಾಡ್ ಮಕ್ಕಳಿದ್ದಾರೆ. ಸೊ ದಟ್ಸ್ ವಾಟ್ ಅದರಲ್ಲಿ ಮೂರು ಹೆಣ್ಮಕ್ಳಾದ್ರೆ ಭವಿಷ್ಯದ ಬಗ್ಗೆ ಚಿಂತೆ ಆಗಬೇಕು. ಎಷ್ಟು ಮತ್ತೆ ಭಯ ಕಾಣುತ್ತೆ. ಎಷ್ಟು ಅವ್ನು ಹೆಣ್ಣು ಒಂದು ಗಂಡ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇಟ್ಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. That's what see, these are very protective factors in order to. So that's what social supports, positive therapeutic relationships. Okay, most of the marriages they don't get broken. Why? Any issue ಬಂದರೂ ಕೂಡ help ಅಂದ್ರೆ ಅದು they don't have any family discourse. ಯಾಕಂದ್ರೆ ಚಾನ್ಸಸ್ ಇಲ್ಲ. ಮಗು ಭಾಳ ಲೈಕ್ ಮಾಡ್ತಾರೆ, ಮಗು ಭಾಳ ಹಚ್ಕೊಂಡಿದ್ದೀನಿ ನಾನು. ತಂದೆ ಹೇಳ್ತಾರೆ, ತಾಯಿ ಹೇಳ್ತಾರೆ, ಮಗುನ ಬಿಟ್ಟು ನಾ ಇರಾಕಲ್ಲ, ಅದು ಏನೇ ಇದ್ರೂ ಕೂಡ ನಾನು ತಡ್ಕೊಂಡು ಹೋಗ್ತೀನಿ. ಎಷ್ಟೊತ್ತು ಲುಕ್ ಅಟ್ ದಟ್, ಇಬ್ರು ತಡ್ಕೊಂಡು ಹೋಗ್ತಾರೆ. ಅದಕ್ಕೆ ಹೇಳ್ತಿಲ್ಲ ನಾವು ಗಂಡ ಹೆಂಡತಿ ಜಗಳ ಒಂದು ಮಲ್ಗೋ ತನಕ. ದಟ್ಸ್ ವಾಟ್ ಗಂಡ ಹೆಂಡತಿ ಜಗಳ ಒಂದು ಮಲ್ಗೋ ತನಕ ಅಂದ್ರೆ ದಟ್ಸ್ ವಾಟ್ ಒಂದು ಮಲ್ಕೊಂಡಾದ್ಮೇಲೆ ದಟ್ಸ್ ವಾಟ್ ಆ ಸಿಟ್ಟಿರಲ್ಲ. ಅದೇ ಸಿಟ್ಟು ಕಂಟಿನ್ಯೂ ಅಂದ್ರೆ ನಿಮ್ಗೂ ಬಿ ಪಿ ಬರುತ್ತೆ. ಎಷ್ಟೊಂದು ನಿಮ್ಗೂ ಡಯಾಬಿಟೀಸ್ ಬರುತ್ತೆ. ಎಷ್ಟೊಂದು adjustment issues ನಿಮ್ಗೆ ಕಾಡುತ್ತೆ. ದಟ್ಸ್ ವಾಟ್ ಸಿ ಹಿಯರ್. ದಟ್ಸ್ ವಾಟ್ the children is also the best protective factors for preventing the suicide. See here, then coming to the suicidal inquiry here. See here, the suicidal inquiry part and intervention part we discuss in detail in the afternoon session. That is called, especially in the suicide assessment form. In the intervention part we discuss in the afternoon. So suicide inquiry, ideation, frequency, intensity, duration in last 48 hours, past month and worst ever. Plan, timing, location, lethality, availability of preparatory acts here, behaviors, past attempts, aborted attempts, rehearsals, time knows, loading gun versus non-suicidal self-injury actions here. So that's what an active and passive we always call it as. Passive ಇರ್ತದೆ. So that's a silent ಅಂತಾರೆ. ಸೊಳ್ಳೆ ಕಚ್ಚಿದ ತಡ್ಕೊಳಕ್ಕಾಗಲ್ಲ. ಎಷ್ಟೊಂದು ಸೊಳ್ಳೆ ಕಚ್ಚಿದ ಚಿಂತೆಗೆ ಪಡ್ತೀರಾ. ಎಷ್ಟೊಂದು ಏನಪ್ಪಾ ಅಂತಂದ್ರೆ they want to strangulate themselves ಆಗುತ್ತೆ ಅದು. But ಆಮೇಲೆ they want to, because they will take a knife, they will look into that, radial artery cut ಮಾಡ್ಕೊಂಡ್ರೆ ಏನಾಗುತ್ತೆ. ಎಷ್ಟೊಂದು this is very commonest thing. Most of the children, especially the medical students or engineering students, they will have cuts. ಬಡಪ್ಪ. So that's what okay, ಭಾಳ ರೀಸೆಂಟ್ ಆಗಿ ಒಂದು ಏನಪ್ಪ ಅಂತಂದ್ರೆ TV9 ನಲ್ಲಿ ಒಂದು ಜೋಕ್ ನಡೀತಾ ಇತ್ತು. ಇಲ್ಲ ಈ ಸ್ವಲ್ಪ ನನ್ನ ಮುಖ ಮಾಡ್ಕೊಂಡು ಸಾರಿ. ಯಾಕಪ್ಪ ಅಂತಂದ್ರೆ TV9 ನಲ್ಲಿ ಫೋಟೋ ಶೋ ಬಂದಿದೆ. This is what ಆವಾಗ ಏನಪ್ಪ ಅಂತಂದ್ರೆ ಸೂಸೈಡ್ ರೇಟ್ ಜಾಸ್ತಿ ಆದಾಗ ಕಮೆಂಟಿಂಗ್ ಆನ್ TV9. ಯಾಕಪ್ಪ ಅಂತಂದ್ರೆ TV9 ಮೊದಲ ಏನಪ್ಪ ಅಂತಂದ್ರೆ ಎಲ್ಲರೂ ಮೊದಲು ರಕ್ತ ನೋಡಿದ ಮೇಲೆ ನಿದ್ದೆ ಬರ್ತಿತ್ತು. ಎಷ್ಟೊಂದು ಲುಕ್ ಎಟ್ ದಟ್. ಅದೇನಪ್ಪ ಅಂದ್ರೆ ಕ್ರೈಮ್ ಸ್ಟೋರಿ ನೋಡಿದಾದ್ಮೇಲೆ ನಿದ್ದೆ ಬರ್ತಿತ್ತು. ಈಗ ಕ್ರೈಮ್ ಸ್ಟೋರಿ ನೋಡೋದು ಇಟ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಎಷ್ಟೊಂದು ಆಗಿನ ಕಾಲದಲ್ಲಿ ಎಲ್ಲ TV9 ಕ್ರೈಮ್ ಸ್ಟೋರಿ ಅದು ರಾತ್ರಿ ಮಕ್ಕಳು 10 ಗಂಟೆಗೆ ನಾವು ಆ ಡೆತ್ ಸ್ಟೋರಿ ನೋಡಿದಾಗ, ಬ್ಲಡೆಡ್ ಸೀನ್ಸ್ ನೋಡಿದಾಗ ಮಾತ್ರ ನಿದ್ದೆ ಬರ್ತಿತ್ತು. ಎಷ್ಟೊಂದು see here the behaviors, non-suicidal self-injurious actions here, extent to which the patient expects to carry out the plan, believes the plan or act with the lethal or self-injurious here, explore ambulance, reasons to die versus reasons to live here. That we discuss in the suicide inquiry and suicide assessment form. That we will have detailed discussion on it. So here
For youths, ask parent or guardian about evidence of suicidal thoughts, plans or behaviors, changes in mood, behaviors or disposition here. Homicide inquiry when indicated especially character disorder or paranoid males dealing with the loss of relationship. So this is about the interventions here. In the interventions part, we are having the risk level high, moderate and low here. We are finding the predictive factors, suicide rate and possibility mentions here. High risk patients, admission is indicated here. Even patient ಬಂದು 2018-19 ಅಲ್ಲಿ 18-19 ಅಲ್ಲಿ ಒಂದು ನಿಮಿಷ ಕಳೆದಿದ್ರೆ ಪೇಷಂಟ್ ಸತ್ತು ಹೋಗ್ತಾರೆ. ಸೊ ದಟ್ಸ್ ವಾಟ್ ಒಂದು ನಿಮಿಷ ಕಳೆದಿದ್ರೆ ಸೊ ದಟ್ಸ್ ವಾಟ್ ಅವನು ಆ ಪೇಷಂಟ್ ಲೇಡಿ ಪೇಷಂಟ್ ಚೆನ್ನಾಗಿ ದುಡ್ಡೆಲ್ಲ ಇದೆ ಆಸ್ತಿ ಎಲ್ಲ ಇದೆ ಅಂತಂದ್ರೆ ಆ ಥರ ಅಟೆಂಪ್ಟ್ಸ್ ಒಂದು ನಿಮಿಷ ಕಳಿಸಿದ್ರೆ ಅವ್ರು ಇಮಿಡಿಯೇಟ್